ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮತಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ಸತ್ಯನಾಥಗುರುಃ ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿ ವ್ಯಚೀಕೃಪತ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯನಾಥತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಮಹಿಮೆಯನ್ನು ಅವರ ಮಧ್ಯಾರಾಧನೆಯ ಈ ಪುಣ್ಯಕರವಾದ ಪ್ರಸಂಗದಲ್ಲಿ ಅವರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ಯಥಾಶಕ್ತಿ ಸ್ಮರಣೆ ಮಾಡಿ ಅವರ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬೇಕು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ತಿಳಿಸುವ ಗ್ರಂಥಗಳು ಅನೇಕ ಇವೆ. ಒಂದು ದೃಷ್ಟಿಯಲ್ಲಿ ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾವು ತಿಳಿಯಬಹುದು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಹಾಮಹಿಮರು, ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಜ್ಞಾನಿವರೇಣ್ಯರು, ಗ್ರಂಥಕಾರರು, ಎಲ್ಲ ಸತ್ಯ. ಆದರೆ ಅವರ ಮಹಿಮೆಯನ್ನು ತಿಳಿಸುವ ಚರಿತ್ರೆಗಳನ್ನು ಹೇಳುವ ಗ್ರಂಥಗಳು ನಮಗೆ ಇವತ್ತು ಉಪಲಬ್ಧವಾಗಿರಲಿಲ್ಲ ಅಂದರೆ ಅವರಂಥ ಮಹಾತಪಸ್ವಿಗಳಾದರೂ ಅವರ ಮಹಿಮೆಯನ್ನು ತಿಳಿಯದೆ ನಾವು ವಂಚಿತರಾಗುವ ಪ್ರಸಂಗ ಇತ್ತು. ಅವರ ಎಲ್ಲ ಮಹಿಮೆಗಳನ್ನು ನಾವು ಇವತ್ತು ತಿಳಿದಿದ್ದೇವೆ ಅಂತ ಹೇಳೋ ಹಾಗಿಲ್ಲ. ಆದರೆ ಎಷ್ಟೋ ಮಹಿಮೆಗಳನ್ನು ಗ್ರಂಥಕಾರರು, ಛಲಾರಿ ಆಚಾರ್ಯರು, ಸಂಕರ್ಷಣಾಚಾರ್ಯರು, ಛಲಾರಿ ಶೇಷಾಚಾರ್ಯರ ಪುತ್ರರು ಬಹಳ ವಿಸ್ತೃತವಾಗಿ ಸತ್ಯನಾಥ ಅಭ್ಯುದಯ ಹಾಗೂ ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಎಂಬ ಗ್ರಂಥದಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪ್ರಿಯ ಶಿಷ್ಯರಾದ ಉತ್ತರಾಧಿಕಾರಿಗಳಾದ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಆಜ್ಞೆಯಂತೆ ಆ ಎಲ್ಲ ಚರಿತ್ರೆಗಳನ್ನು ದಾಖಲು ಮಾಡಿ ಅವರ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಇದು ದೊಡ್ಡ ಸೌಭಾಗ್ಯ ಎಂಬುದಾಗಿ ನಾವು ತಿಳಿಯಬೇಕು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನು ನಿನ್ನೆ ದಿವಸ ಸ್ವಲ್ಪ ತಿಳಿದಿದ್ದೇವೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅತ್ಯಂತ ಪ್ರೀತಿಯ ಶಿಷ್ಯರು, ಗೋತ್ರವೂ ಒಂದೇ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಮೌನಭಾರ್ಗವ ಗೋತ್ರದವರು. ಇವರು ಮೌನಭಾರ್ಗವ ಗೋತ್ರದವರು. ಕೃಷ್ಣಾಚಾರ್ಯರು ರುಕ್ಮಿಣೀಬಾಯಿ ಇಂಥ ಪೂರ್ವಾಶ್ರಮದ ತಂದೆ ತಾಯಿಗಳು. ಮಹಾರಾಷ್ಟ್ರದ, ಪಶ್ಚಿಮ ಮಹಾರಾಷ್ಟ್ರದ ಮಿರಜ್, ಮರೀಚಿಪುರ, ಕೃಷ್ಣಾ ತೀರದ ಆ ಮರೀಚಿಪುರ ಇವರ ಊರು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ವಂಶ ಯಾವ ರೀತಿ ಅತ್ಯಂತ ಶುದ್ಧವಾದದ್ದು, ಪಿತೃಕುಲ ಮಾತೃಕುಲ, ಅದೇ ರೀತಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ವಂಶವೂ ಕೂಡ ಅತ್ಯಂತ ಪರಿಶುದ್ಧವಾದದ್ದು. ಮಹಾವಿದ್ವಾಂಸರು,
ಕರ್ಮಠರು, ಶುದ್ಧ ಸದಾಚಾರ ನಿರತರಾದವರು ಇವರ ವಂಶದ ಎಲ್ಲ ಹಿರಿಯರು. ಅಂತಹ ಶ್ರೇಷ್ಠವಾದ ಸದ್ವಂಶದಲ್ಲಿ ನರಸಿಂಹದೇವರ ವಿಶೇಷ ಉಪಾಸನೆಯನ್ನು ಮಾಡಿ ನರಸಿಂಹದೇವರ ಪರಮಾನುಗ್ರಹವನ್ನು ಪಡೆದಾಗ ಉದಯಿಸಿದವರು ಸತ್ಯನಾಥತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ನರಸಿಂಹಾಚಾರ್ಯರು ಅಂತೆ ಅವರ ಹೆಸರು. ನರಸಿಂಹದೇವರ ಸೇವೆಯನ್ನು ಮಾಡಿದಾಗ ನರಸಿಂಹದೇವರ ವಿಶೇಷ ಕೃಪೆಯಿಂದ ಅನುಗ್ರಹದಿಂದ ಅವತಾರ ಮಾಡಿದವರು. ಆ ಕಾರಣಕ್ಕಾಗಿ ನರಸಿಂಹ ಎಂಬ ನಾಮಕರಣವನ್ನು ಮಾಡಿದ್ದಾರೆ. ಮಹಾಮೇಧಾವಿಗಳು ಅತಿ ಶೀಘ್ರದಲ್ಲಿ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದಾರೆ. ತರ್ಕ, ವ್ಯಾಕರಣ, ವೇದಾಂತ, ಮೀಮಾಂಸಾ, ಸಾಹಿತ್ಯ, ವೇದಗಳು ಎಲ್ಲ ಶಾಸ್ತ್ರಗಳಲ್ಲಿಯೂ ಉತ್ತಮವಾದ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದಿದ್ದಾರೆ ಮಹಾನುಭಾವರು ನರಸಿಂಹಾಚಾರ್ಯರು. ಚಿಕ್ಕ ವಯಸ್ಸಿನಲ್ಲಿ ಪಾಂಡಿತ್ಯವನ್ನು ಪಡೆಯುವುದು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ, ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ಮಾಡುವ ಮೂಲಕ ಆ ವಿದ್ಯೆಯನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ವಾದದಲ್ಲಿ ಅನೇಕ ಪ್ರತಿವಾದಿಗಳನ್ನು ಸೋಲಿಸಿದ್ದಾರೆ. ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಂತಹ ಮಹಾ ವಿದ್ವಾಂಸರು, ಶುದ್ಧ ಸದಾಚಾರಿಗಳು, ನಿರಂತರ ಅನ್ನದಾನಾದಿಗಳನ್ನು ಮಾಡುವಂತಹ, ಅತಿಥಿ ಅಭ್ಯಾಗತರ ಸತ್ಕಾರವನ್ನು ಮಾಡುವಂತಹ ಹೃದಯ ವೈಶಾಲ್ಯವನ್ನು ಪಡೆದವರು ಮಹಾನುಭಾವರು ನರಸಿಂಹಾಚಾರ್ಯರು. ಅಂತಹ ನರಸಿಂಹಾಚಾರ್ಯರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ದರೂ ಆ ಗೃಹಸ್ಥಾಶ್ರಮದಲ್ಲಿ ಯಾವುದೇ ತರಹದ ಆಸಕ್ತಿ ಇಲ್ಲದಂತೆ ಪರಮವಿರಕ್ತರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಕೃಷ್ಣದ್ವೈಪಾಯನರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ವಿದ್ಯಾನಾಥರು ಅಂತ. ಆ ನಂತರ ಪುನಃ ವೇದನಿಧಿ ತೀರ್ಥರ ಸನ್ನಿಧಾನದಲ್ಲಿ ರಂಗನಾಥರು ಅಂತ ನಾಮಕರಣವನ್ನು ಮಾಡಿಸಿಕೊಳ್ತಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸತ್ಯನಾಥರು ಅಂತ ನಾಮಕರಣವನ್ನು ಮಾಡಿಕೊಳ್ತಾರೆ. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅವರ ವೈರಾಗ್ಯವನ್ನು ಕಂಡು, ಅವರ ಪಾಂಡಿತ್ಯವನ್ನು ಕಂಡು ಬಹಳ ಸಂತುಷ್ಟರಾಗಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಸತ್ಯನಾಥರು ಅಂತ ನಾಮಕರಣ ಮಾಡುತ್ತಾರೆ. ಯಾಕೆ ಅಂತ ಸತ್ಯನಾಥಾಭ್ಯುದಯದಲ್ಲಿ ಛಲಾರಿ ಆಚಾರ್ಯರು ಹೇಳುತ್ತಾರೆ, ಯನ್ನಾಥತೆ ತತ್ಸತ್ಯಂ ಭವತಿ ಅತಃ ಸತ್ಯನಾಥ ಅಂತ. ಯಾವುದನ್ನು ಇವರು ಸಂಕಲ್ಪ ಮಾಡ್ತಾರೆ, ಹೀಗಾಗಬೇಕು ಅಂತ ಬಯಸ್ತಾರೆ, ಅದೆಲ್ಲವೂ ಸತ್ಯವಾಗತ್ತೆ ಅನ್ನುವುದಕ್ಕೆ ಇವರಿಗೆ ಸತ್ಯನಾಥರು ಅಂತ. ಆ ದೃಷ್ಟಿಯಲ್ಲಿ ಸತ್ಯನಿಧಿಗಳು ಇವರಿಗೆ ಸತ್ಯನಾಥರು ಅಂತ ನಾಮಕರಣ ಮಾಡಿದರಂತೆ. ಇವರು ಬಯಸಿದ್ದೆಲ್ಲ ಸತ್ಯವಾಗ್ತದೆ ಅಂತ. ಅಂತಹ ಒಂದು ಮಹಾಯೋಗ್ಯತೆಯನ್ನು ಪಡೆದಂತಹ ಧೀಮಂತ ಪುರುಷರು, ತಪಸ್ವಿಗಳು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಈ ರೀತಿ ಗುರುಗಳಿಂದ ಸತ್ಯನಾಥರು ಅಂತ ನಾಮಕರಣವನ್ನು ಮಾಡಿಸಿಕೊಂಡ ಮೇಲೆ ಗುರುಗಳ ಆಜ್ಞೆಯಂತೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು 14 ವರ್ಷಗಳವರೆಗೆ ಸಾಂಗಲಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಸಾಂಗಲಿಯಲ್ಲಿ 14 ವರ್ಷ ನಿರಂತರವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡ್ತಾ ತಮ್ಮ ಪರಮ ಗುರುಗಳಾದ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡ್ತಾ ಸಾಂಗಲಿಯಲ್ಲಿದ್ದಾರೆ.
ಶ್ರೀರಾಮಚಂದ್ರ ಹೇಗೆ 14 ವರ್ಷಗಳವರೆಗೆ ವನವಾಸವನ್ನು ಮಾಡಿದ ಅಂತ ಕೇಳ್ತೀರಲ್ಲ, ಶ್ರೀರಾಮಚಂದ್ರನ ಭಕ್ತರಾದ ರಾಮೋಪಾಸಕರಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಆ ಮೂಲರಾಮದೇವರ, ದಿಗ್ವಿಜಯ ರಾಮದೇವರ, ವೇದವ್ಯಾಸ ದೇವರ ಪೂಜೆಯನ್ನು ಮಾಡುವುದಕ್ಕೋಸ್ಕರ 14 ವರ್ಷ ತಪಸ್ಸು ಮಾಡಿದ್ದಾರೆ ಸಾಂಗಲಿಯಲ್ಲಿ. 14 ವರ್ಷ ತಪಸ್ಸು ಮಾಡಿ ಗುರುಗಳ ಆಜ್ಞೆಯಂತೆ ಪಾಠ ಪ್ರವಚನಗಳನ್ನು ಮಾಡಿ ಆ ನಂತರದಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಈ ಸಂಸ್ಥಾನವನ್ನು ಪಡೆದು ನಿರಂತರವಾಗಿ ದೇಶ ದಿಗ್ವಿಜಯವನ್ನು ಮಾಡಿ ಪಾಠ ಪ್ರವಚನಗಳನ್ನು ಮಾಡಿ ಗ್ರಂಥಲೇಖನವನ್ನು ಮಾಡಿ ಇಂತಹ ದೊಡ್ಡದಾದ ವೇದಾಂತ ಸಾಮ್ರಾಜ್ಯವನ್ನು ಆಳಿದ್ದಾರೆ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದ ಮಹಿಮೆ, ಮಿರಜು, ಸಾಂಗಲಿ ಈ ಪ್ರಾಂತದವರು ತಾವು ಆ ಭಾಗಕ್ಕೆ ಸಂಚಾರವನ್ನು ಮಾಡುವ ಪ್ರಸಂಗದಲ್ಲಿ ಅಲ್ಲಿ ಒಂದು ಶ್ರೇಷ್ಠವಾದ ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೆ ಮಹಾನುಭಾವರು. ಬಿಸಿಲಿನ ಪ್ರದೇಶ, ಓಡಾಡುವ ಜನರಿಗೆ ಹಾಗೂ ಪಶುಗಳಿಗೆ, ಪಕ್ಷಿಗಳಿಗೆ ಆ ಬಿಸಿಲಿನ ತಾಪ ತಾಳುವುದಕ್ಕಾಗದೇ ಕಷ್ಟಪಡುವಂತಹ ಸ್ಥಿತಿಯನ್ನು ನೋಡಿ ಕಾರುಣ್ಯದಿಂದ ಒಂದು ದೊಡ್ಡ ಇಳಿಯುವ ಬಾವಿಯನ್ನು ಕಟ್ಟಿಸಿದ್ದಾರೆ. ಜನರು ಅಲ್ಲಿ ಇಳಿದು ಸ್ನಾನ ಮಾಡಿ ನೀರು ಕುಡಿದು ಮುಂದೆ ಸಾಗಬಹುದು. ದನಗಳು, ಪಶುಗಳು, ಪಕ್ಷಿಗಳು ಅಲ್ಲಿ ನೀರು ಕುಡಿಯಬಹುದು. ಅವುಗಳಿಗೂ ಇಳಿಯುವುದಕ್ಕೆ ಸೌಕರ್ಯವಾಗುವ ರೀತಿಯಲ್ಲಿ ಅಷ್ಟು ವಿಶಾಲವಾದ ಭಾರೀ ಗಟ್ಟಿಮುಟ್ಟಿಯಾದ ಕಲ್ಲಿನ ಕಟ್ಟಡದ ಬಾವಿಯನ್ನು ನಿರ್ಮಾಣ ಮಾಡಿಸಿದ್ದಾರೆ. ತಾವು ಅಲ್ಲಿ ಸ್ನಾನವನ್ನು ಮಾಡಿ ಜಪವನ್ನು ಮಾಡಿ ವಿಶೇಷವಾಗಿ ಸನ್ನಿಧಾನವನ್ನು ತಂದಿದ್ದಾರೆ. ಶ್ರೀಮನ್ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ತಿಳಿಸ್ತಾರೆ, ಅನುಶಾಸನ ಪರ್ವದಲ್ಲಿ, ಯಾವುದು ತೀರ್ಥ ಅಂತಾಗತ್ತೆ, ಕ್ಷೇತ್ರ ಅಂತ ಆಗ್ತದೆ ಅಂತ. ದೊಡ್ಡವರು ಓಡಾಡಿದ ನೆಲವೇ ಕ್ಷೇತ್ರವಾಗತ್ತೆ, ಅವರು ಸ್ನಾನ ಮಾಡಿದ ಜಲವೇ ತೀರ್ಥವಾಗತ್ತೆ ಅಂತ ಮಹಾಭಾರತ ಹೇಳುವ ಮಾತು. ತೀರ್ಥ ಅಂತ ಮಾಡುವುದಕ್ಕೆ ಇನ್ನೇನಲ್ಲ, ಬೇರೆ ಕಾರಣ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು, ಭಗವಂತನ ಚಿಂತನವನ್ನು ಮಾಡುವವರು, ಭಗವದ್ಭಕ್ತರು ಎಲ್ಲಿ ಓಡಾಡುತ್ತಾರೆ ಅದು ಕ್ಷೇತ್ರ. ಯಾವ ನೀರನ್ನು ಮುಟ್ಟುತ್ತಾರೆ, ಎಲ್ಲಿ ಸ್ನಾನ ಮಾಡುತ್ತಾರೆ, ವಿಶೇಷವಾಗಿ ಜಪ, ತಪಸ್ಸು, ಅನುಷ್ಠಾನಗಳನ್ನು ಮಾಡಿಕೊಳ್ತಾರೆ, ಅಂತಹ ಜಲ ಇದು ತೀರ್ಥವಾಗ್ತದೆ ಅಂತ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಈ ದೊಡ್ಡದಾದ ಬಾವಿಯನ್ನು ಕಟ್ಟಿಸಿ ಅಲ್ಲಿ ತಾವು ಸ್ನಾನ, ಜಪ, ತಪಸ್ಸು, ಅನುಷ್ಠಾನಗಳನ್ನು ಮಾಡಿಕೊಂಡದ್ದಕ್ಕೆ ಅದೊಂದು ದೊಡ್ಡ ತೀರ್ಥವಾಯಿತು. ಋಣವಿಮೋಚನ ತೀರ್ಥ ಅಂತ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಮನುಷ್ಯ ಹುಟ್ಟುವಾಗಲೇ ನಾನಾ ತರಹದ ಋಣಗಳನ್ನು ತೆಗೆದುಕೊಂಡೇ ಹುಟ್ಟುತ್ತಾನೆ. ದೇವಋಣ, ಋಷಿಋಣ, ಪಿತೃಋಣ, ಆ ತರಹದ ಎಲ್ಲ ಋಣಗಳಿಂದ ಮೋಚನೆಯಾಗುವುದಕ್ಕೆ ಬೇಕಾದ ವಿಹಿತ ಕರ್ಮಗಳನ್ನು ಚೆನ್ನಾಗಿ ಮಾಡುವ ಒಂದು ಸತ್ ಪ್ರಚೋದನೆ ಸಜ್ಜನರಿಗೆ ಸಿಗುವ ದೃಷ್ಟಿಯಲ್ಲಿ ಇದಕ್ಕೆ ಋಣ ವಿಮೋಚನ ತೀರ್ಥ ಅಂತ ನಾಮಕರಣವನ್ನು ಮಾಡಿದ್ದಾರೆ ಮಹಾನುಭಾವರು. ಯಜ್ಞ ಯಾಗಾದಿಗಳನ್ನು ಮಾಡುವ ಮೂಲಕ ದೇವತೆಗಳ ಋಣವನ್ನು ತೀರಿಸಬೇಕಂತೆ. ತೀರಿಸಲಿಕ್ಕಾಗೋದಿಲ್ಲ, ಅವರ ಉಪಕಾರದ ಸ್ಮರಣೆಯನ್ನು ಮಾಡಬೇಕು, ಕೃತಜ್ಞತೆಯನ್ನು ಅರ್ಪಿಸಬೇಕು, ಕರ್ತವ್ಯವನ್ನು ಮಾಡಬೇಕು. ಅಲ್ಪ ಸ್ವಲ್ಪ ಋಣ ವಿಮೋಚನೆಯನ್ನು ಮಾಡಿಕೊಳ್ಳಬಹುದಷ್ಟೇ. ನಮಗಿಂತಲೂ ಉತ್ತಮರಾದ
ಇಂದ್ರಿಯಗಳಿಗೆ, ದೇಹ, ಮನಸ್ಸು ಮೊದಲಾದವುಗಳಿಗೆ ಪ್ರೇರಕರಾದ ಮಹಾನುಭಾವರಾದ ಆ ದೇವತೆಗಳ ಉಪಕಾರವನ್ನು ಮೋಕ್ಷದಲ್ಲಿಯೂ ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏಕಾದಶ ಸ್ಕಂಧದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಪೂರ್ಣವಾಗಿ ಯಾರ ಋಣವನ್ನು, ದೇವತೆಗಳ ಋಣವನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕರ್ತವ್ಯ ಅನ್ನುವ ದೃಷ್ಟಿಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಆ ದೇವತೆಗಳಿಗೆ ಹವಿಸ್ಸನ್ನು ಕೊಟ್ಟರೆ ನಮಗೆ ದೇಹ, ಇಂದ್ರಿಯ, ಮನಸ್ಸು ಇವುಗಳೆಲ್ಲವನ್ನು ಪ್ರಚೋದಿಸಿ ಪಂಚಮಹಾಭೂತಗಳನ್ನು ನೀಡಿ ಪರಮೋಪಕಾರ ಮಾಡಿದಂತಹ ದೇವತೆಗಳ ಋಣವನ್ನು ತೀರಿಸಿದಂತೆ. ಋಷಿಗಳು, ಮುನಿಗಳು ಎಲ್ಲರ ಉನ್ನತಿ, ಪ್ರಗತಿ, ಸುಖ, ಸಮೃದ್ಧಿ, ಸೌಭಾಗ್ಯ ಎಲ್ಲದಕ್ಕೂ ಮುಖ್ಯ ಕಾರಣವಾದಂತಹ ಧರ್ಮ, ಅಂತಹ ಧರ್ಮವನ್ನು ತಿಳಿಸುವ ವೇದಗಳು, ಆ ವೇದಗಳ ಸಂರಕ್ಷಣೆಯನ್ನು ಮಾಡಿದಂತಹ ವೇದಾರ್ಥಗಳನ್ನು ತಿಳಿಸಿಕೊಡುವ ಸ್ಮೃತಿ ಗ್ರಂಥಗಳನ್ನು ರಚನೆ ಮಾಡಿ ಪರಮೋಪಕಾರ ಮಾಡಿದ ಮಹಾನುಭಾವರು ಋಷಿಗಳು. ಆ ಧರ್ಮವನ್ನು ತಾವು ಅನುಷ್ಠಾನ ಮಾಡಿ ಜಗತ್ತಿಗೆ ತೋರಿಸಿಕೊಟ್ಟವರು, ಸಂಪ್ರದಾಯ ಪ್ರವರ್ತನೆ ಮಾಡಿದವರು ಋಷಿಗಳು. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈಃ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೇತ್ ಕೊನುಮತ್ ಪ್ರಣಾಮಃ. ಅಂತಹ ಧರ್ಮವನ್ನು ಬೋಧನೆ ಮಾಡುವ ಸ್ಮೃತಿ ಗ್ರಂಥಗಳನ್ನು ರಚನೆ ಮಾಡಿದ ವೈದಿಕ ಸಾಹಿತ್ಯವನ್ನು ಉಳಿಸಿಕೊಟ್ಟ ಮಹಾನುಭಾವರು ಋಷಿಗಳು. ಅವರ ಋಣ ಅದನ್ನು ತೀರಿಸಬೇಕಾದದ್ದು ಎರಡನೆಯ ಕರ್ತವ್ಯ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ನೋಡಿ ಎಂಥ ಮಹಾನುಭಾವರು ಋಷಿಗಳು. ಅವರಿಗೆ ಅವರ ಋಣವನ್ನು ತೀರಿಸುವುದಕ್ಕೆ ಇನ್ನೇನು ಮಾಡಬೇಕಾದದ್ದಿಲ್ಲವಂತೆ. ಅವರು ರಚನೆ ಮಾಡಿದಂತಹ ಗ್ರಂಥಗಳ ಅಧ್ಯಯನ ಮಾಡಿದರೆ ಸಾಕು. ವೇದಗಳ ಅಧ್ಯಯನ, ಸ್ಮೃತಿ ಗ್ರಂಥಗಳ ಅಧ್ಯಯನ, ಧರ್ಮಶಾಸ್ತ್ರಗಳ ಅಧ್ಯಯನವನ್ನು ಚೆನ್ನಾಗಿ ಮಾಡಿ ಬ್ರಹ್ಮಯಜ್ಞ ಅಂತ ಅದನ್ನು ಕರೀತಾರೆ. ಆ ಬ್ರಹ್ಮಯಜ್ಞವನ್ನು ಮಾಡಿದರೆ ಅವರಿಗೆ ಸಂತೋಷವಾಗ್ತದೆ. ಶಾಸ್ತ್ರಗಳ ಅಧ್ಯಯನವೇ ನಿಜವಾದ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ ಅಂದರೆ ನೀರು ಬಿಡೋದು ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ಅದು ಬ್ರಹ್ಮಯಜ್ಞಾಂಗ ತರ್ಪಣ. ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಆ ಶಾಸ್ತ್ರಗಳ ಪರಂಪರೆಯನ್ನು ಉಳಿಸಿದ ಋಷಿ ಮುನಿಗಳಿಗೆ ತರ್ಪಣವನ್ನು ಕೊಡಬೇಕು, ನಿಜ. ಅದು ಬ್ರಹ್ಮಯಜ್ಞಾಂಗ ತರ್ಪಣ. ನಿಜವಾದ ಬ್ರಹ್ಮಯಜ್ಞ ಅಂದರೆ ಶಾಸ್ತ್ರಗಳ ಅಧ್ಯಯನ, ಪಠನ. ಶ್ರಾದ್ದಾದಿ ಕರ್ಮಗಳನ್ನು ಮಾಡುವ ಮೂಲಕ ಪಿತೃಗಳ ಋಣವನ್ನು ತೀರಿಸಬೇಕು ಅಂತ. ಇಂತಹ ಯಜ್ಞ ಯಾಗಾದಿಗಳು, ಶಾಸ್ತ್ರಗಳ ಅಧ್ಯಯನ, ಚಿಂತನ, ಮಂಥನಗಳು ಹಾಗೂ ಪಿತೃಗಳ ಪ್ರೀತಿಗಾಗಿ ಶ್ರಾದ್ದಾದಿ ಕರ್ಮಗಳು ಮತ್ತು ಉತ್ತಮವಾದಂತಹ ಪ್ರಜೆಗಳನ್ನು ಉತ್ಪಾದನೆ ಮಾಡಿ ಅವರಿಗೆ ಒಳ್ಳೆಯ ಧಾರ್ಮಿಕವಾದ ಸಂಸ್ಕಾರಗಳನ್ನು ನೀಡಿ ಅವರು ಮತ್ತೆ ಸಚ್ಚಾಸ್ತ್ರಗಳ ಅಧ್ಯಯನ ಮಾಡುವಂತೆ ಅವರಿಗೆ ಮಾರ್ಗವನ್ನು ತೋರಿಸಿ ಆ ಮೂಲಕವಾಗಿ ಪಿತೃಗಳ ಋಣವನ್ನು ತೀರಿಸುವಂತಹ ಸತ್ಕರ್ಮಾನುಷ್ಠಾನ ತತ್ಪರರಾಗುವ ಸಜ್ಜನರನ್ನು ಜಗತ್ತಿಗೆ ನೀಡುವುದಕ್ಕಾಗಿ ಈ ಋಣ ವಿಮೋಚನ ತೀರ್ಥವನ್ನು ನಿರ್ಮಾಣ ಮಾಡಿದರು ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಸಾಧಕರು, ಸಜ್ಜನರೆಲ್ಲ ಅಲ್ಲಿ ಸ್ನಾನವನ್ನು ಮಾಡಿ ವಿಹಿತ ಕರ್ಮಗಳ ಅನುಷ್ಠಾನವನ್ನು ಮಾಡಿ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಋಣ ವಿಮೋಚನೆಯನ್ನು ಪಡೀತಾ ಇದ್ದಾರೆ. ಒಂದು ಪ್ರಸಂಗದಲ್ಲಿ ಒಬ್ಬ ಭಕ್ತ ಆನಂದಾಚಾರ್ಯರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಬಂದು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಬೇಡಿಕೊಂಡಿದ್ದಾನೆ. ಋಣದ ಭಾರ ಬಹಳವಾಗಿದೆ, ಹೇಗಾದರೂ ಮಾಡಿ ತಾವು ಉದ್ಧಾರ ಮಾಡಬೇಕು. ತಾವು ಶಾಪಾನುಗ್ರಹ ಸಮರ್ಥರು, ಕಾರುಣ್ಯ ಪರಿಪೂರ್ಣರು, ನನ್ನ ಮೇಲೆ ದಯೆ ತೋರಿ ಉದ್ಧಾರ ಮಾಡಬೇಕು ಅಂದಾಗ ಸರಿ. ಅವನಿಗೆ ಹೇಳಿದ್ದಾರೆ ಶಿಷ್ಯನಿಗೆ, ನೋಡಪ್ಪ,
7 ಭಾನುವಾರಗಳು ನಾವೇ ಮಾಡಿದ ಈ ಋಣವಿಮೋಚನ ತೀರ್ಥದಲ್ಲಿ 7 ಭಾನುವಾರಗಳ ದಿನ ವಿಶೇಷವಾಗಿ ಸ್ನಾನವನ್ನು ಮಾಡಿ ಜಪವನ್ನು ಮಾಡಿ ಭಗವಂತನ ಪ್ರಾರ್ಥನೆಯನ್ನು ಮಾಡು, ನಿನ್ನ ಎಲ್ಲ ಋಣದ ಭಾರ ಪರಿಹಾರವಾಗತ್ತೆ ಅಂತ ಹೇಳಿದಾಗ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಅದನ್ನು ಪರಿಪಾಲನೆ ಮಾಡಿದ್ದಾನೆ. ವಿಶ್ವಾಸ ಫಲದಾಯಕ ಅಂತ. ಗುರುಗಳ ವಚನದಂತೆ ನಾವು ನಡೆದರೆ ನಮಗೆ ಶ್ರೇಯಸ್ಸಾಗತ್ತೆ ಎನ್ನುವ ವಿಶ್ವಾಸ ಬಹಳ ದೊಡ್ಡದು. ನನಗೆ ಆದದ್ದು ಸಾಲದ ಭಾರ, ಹಣದ ಕೊರತೆ, ಹೊಟ್ಟೆಗೆ ಉಪಾಯ ಇಲ್ಲ, ದಾರಿ ಇಲ್ಲ, ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಕಷ್ಟ ಆಗಿದೆ ಅಂತ ನಾನು ಬಂದರೆ ಸ್ನಾನ ಮಾಡುವುದಕ್ಕೆ ಹೇಳ್ತಿರಲ್ಲ, ಏನು ಸಂಬಂಧ ಒಂದಕ್ಕೊಂದು? ಎಲ್ಲಿಯಾದರೂ ಉದ್ಯೋಗ ಕೊಡಿಸಬೇಕು, ನೀವಾದರೂ ಕೈ ಎತ್ತಿ ಹಣ ಕೊಡಬೇಕು, ಹಣ ಕೊಡುವ ಶ್ರೀಮಂತರನ್ನು ಬಟ್ಟು ಮಾಡಿ ತೋರಿಸಬೇಕು, ಅವರಿಗೊಂದು ಆದೇಶದ ಪತ್ರವನ್ನು ಬರೆದು ಕೊಡಬೇಕು. ಇದು ನನ್ನ ಸಾಲವನ್ನು ಬಗೆಹರಿಸುವುದಕ್ಕಿರುವ ಉಪಾಯಗಳು. ಏನೂ ಮಾಡ್ತಾ ಇಲ್ಲ. ನೀವು ಹಣ ಕೊಟ್ಟಿಲ್ಲ, ಹಣ ಕೊಡುವವರನ್ನು ತೋರಿಸಿಕೊಟ್ಟಿಲ್ಲ, ಉದ್ಯೋಗಕ್ಕೂ ದಾರಿ ಮಾಡಿಕೊಟ್ಟಿಲ್ಲ. ಏನೋ ಸ್ನಾನ ಮಾಡು ಅಂತ ಹೇಳ್ತೀರಲ್ಲ, ಏನಿದು ಅನ್ನುವ ಪ್ರಶ್ನೆ ಏನಾದರೂ ಆ ಆನಂದಾಚಾರ್ಯರ ಮುಖದಿಂದ ಬಂದಿದ್ದರೆ ಅವನ ಸಾಲದ ಹೊರೆ ಇನ್ನೂ ಹಾಗೇ ಇರ್ತಾ ಇತ್ತು, ಇನ್ನಷ್ಟು ಬೆಳೀತಾ ಇತ್ತು. ಆದರೆ ಗುರುಗಳ ಮಾತಿಗೆ ಎದುರು ಮಾತನಾಡದೆ ಅವರು ಹೇಳಿದಂತೆ ನಡೆದರೆ ನನಗೆ ಕ್ಷೇಮ ಅನ್ನುವ ಒಂದು ವಿಶ್ವಾಸ ಅವನಲ್ಲಿತ್ತಲ್ಲ, ಅದು ಅವನನ್ನು ಕಾಪಾಡಿದೆ. ಅವನು ಎರಡನೇ ಮಾತೇ ಆಡಲಿಲ್ಲ. ಆಯಿತು ಗುರುಗಳೇ, ತಾವು ಹೇಳಿದ ಹಾಗೆ ಮಾಡ್ತೇನೆ ಅಂತ 7 ಭಾನುವಾರಗಳವರೆಗೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಸ್ನಾನವನ್ನು ಮಾಡಿ ಜಪ ಮಾಡಿ ದೇವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾನೆ. ಅವರು ಹೇಳಿದಂತೆ ಸಾಧನವನ್ನು ಮಾಡಿದ್ದೇ ತಡ. ಅವನಿಗೆ ಏನು ಸಾಲ ಇತ್ತೋ ಎಲ್ಲವೂ ತೀರಿದೆ. ಬಂಗಾರದ ನಾಣ್ಯಗಳನ್ನು ತಂದು ಕೊಟ್ಟಿದ್ದಾನೆ. ಇವನಿಗೆ ಅತ್ಯಂತ ಪರಿಚಿತ ಬೇಕಾದವನೇ ಆದಂತಹ ಬಂಧುವೇ ಅದನ್ನು ತಂದುಕೊಟ್ಟ. ನೀನು ಬಹಳ ಹಿಂದೆ ನನಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಿ, ನಾನು ನಿನಗೆ ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ, ಅದನ್ನು ತೆಗೆದುಕೋ ಅಂತ ಅವನು ತಂದು ಕೊಟ್ಟರೆ ಇವನ ಸಾಲವೂ ತೀರಿದೆ. ಸಾಲ ತೀರುವುದು ಮಾತ್ರ ಅಲ್ಲ, ಇವನು ಇವನ ಮಗ ಮೊಮ್ಮಗ ಎಲ್ಲರೂ ಸುಖವಾಗಿ ಜೀವನ ಮಾಡಬಹುದು, ಅಷ್ಟು ಸಂಪತ್ತು ಬಂದಿದೆ ಅವನಿಗೆ. ಓಡಿ ಬಂದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ವಿಜ್ಞಾಪನೆ ಮಾಡಿಕೊಂಡ. ತಮ್ಮ ಅನುಗ್ರಹ, ತಾವು ಮಾಡಿದ ಆದೇಶದ ಬಲ ಇಂತಹ ದೊಡ್ಡ ಸೌಭಾಗ್ಯವನ್ನು ನನಗೆ ಕೊಟ್ಟಿದೆ ಅಂತ ಗುರುಗಳಿಗೆ ಅದರ ಸಮರ್ಪಣೆಯನ್ನು ಮಾಡುತ್ತಾನೆ. ಇದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ವಚನದಲ್ಲಿರುವ ಶಕ್ತಿ. ಅವರು ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಜಪ ಅನುಷ್ಠಾನಗಳನ್ನು ಮಾಡ್ತಾ ಇದ್ದರು ಅನ್ನುವುದಕ್ಕೆ ಇದು ಸಂಕೇತ, ಒಂದು ನಿದರ್ಶನ. ಸತ್ಯನಿಧಿಗಳ ಮಹಿಮೆಯನ್ನು ನಿನ್ನೆ ಕೇಳಿದಿರಿ. ನಿರಂತರವಾಗಿ ಹರಿಧ್ಯಾನವನ್ನು ಮಾಡುತ್ತಾ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಸಾಯಂಕಾಲದವರೆಗೆ ಬೇರೆ ಯಾವ ಲೌಕಿಕ ಕಾರ್ಯಗಳನ್ನು ಮಾಡದಂತೆ ಭಗವದ್ಭಜನೆಯಲ್ಲಿ ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗಿ ಮಹಾತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದರು ಪ್ರತಿನಿತ್ಯದಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರ ಶಿಷ್ಯರಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಕೂಡ ಪರಮಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಜಪ ವ್ರತ ಅನುಷ್ಠಾನಗಳನ್ನು ನಿಯಮಗಳನ್ನು ಎಲ್ಲವನ್ನೂ ಪರಿಪಾಲನೆ ಮಾಡಿದ್ದಕ್ಕೆ ಅವರು ಮುಟ್ಟಿದ ನೀರು, ಕಟ್ಟಿಸಿದ ಬಾವಿ
ಇದೊಂದು ದೊಡ್ಡ ತೀರ್ಥವಾಯಿತು ಮಾತ್ರವಲ್ಲದೆ ಅಲ್ಲಿ ಸ್ನಾನ ಮಾಡಿದವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ನೀಡುವಂತಹ ಒಂದು ಮಹಾಶಕ್ತಿಯನ್ನು ಪಡೆದುಕೊಂಡಿದೆ ಅಂತಾದರೆ ಇವರ ತಪಸ್ಸು, ಇವರ ಅನುಷ್ಠಾನ ಎಷ್ಟು ಹಿರಿದಾದದ್ದು, ದೊಡ್ಡದು ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಇವತ್ತು ನಮಗೆಲ್ಲ ಅನೇಕ ತರಹದ ಋಣಭಾರ ಇದೆ. ಇದೀಗ ತಿಳಿದ ಹಾಗೆ ದೇವತೆಗಳ, ಋಷಿಗಳ, ಪಿತೃಗಳ ಉಪಕಾರವನ್ನೆಲ್ಲ ಪಡೆದುಕೊಂಡು ಹುಟ್ಟಿರುವಂತಹ ಪ್ರತಿಯೊಬ್ಬ ಸಜ್ಜನರಿಗೂ ಆ ಬಾವಿಯಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕಾಗದಿದ್ದರೂ ಸತ್ಯನಾಥ ತೀರ್ಥರು ರಚನೆ ಮಾಡಿದ ಋಣವಿಮೋಚನ ತೀರ್ಥದಲ್ಲಿ ಸ್ನಾನ ಮಾಡಲಿಕ್ಕಾಗದಿದ್ದರೂ ಆ ಸತ್ಯನಾಥ ತೀರ್ಥರ ಮಹಿಮೆಯೇ ಒಂದು ತೀರ್ಥ. ಆ ಗುರುಗಳ ಮಹಿಮೆಯನ್ನು ತಿಳಿದರೆ ಆ ತೀರ್ಥದಲ್ಲಿ ಸ್ನಾನ ಮಾಡಿದಂತೆ, ಅವರ ಸ್ಮರಣೆಯನ್ನು ಮಾಡಿದರೇನೆ ತೀರ್ಥದಲ್ಲಿ ಸ್ನಾನ ಮಾಡಿದಂತೆ. ಅಂತಹ ಗುರುಗಳ ಮಹಿಮೆಯನ್ನು ತಿಳಿದು ಸ್ಮರಿಸಿ ಅವರ ವಿಶೇಷವಾದಂತಹ ಸೇವೆಯನ್ನು ಮಾಡುವ ಮೂಲಕ ಆ ಎಲ್ಲ ಋಣಗಳಿಂದ ನಾವು ಮುಕ್ತರಾಗುವಂತೆ ಒಂದು ದೊಡ್ಡ ಸೌಭಾಗ್ಯವನ್ನು ಪಡೆಯಬೇಕು, ಅವರ ಅನುಗ್ರಹವನ್ನು ಪಡೆಯಬೇಕು. ಶಾಸ್ತ್ರಗಳ ಅಧ್ಯಯನ ನಿರಂತರವಾಗಿ ನಡೆಯಬೇಕು. ಋಷಿಗಳ ಋಣ ತೀರಿಸುವುದಕ್ಕೆ ವೇದೋಕ್ತವಾದ ಯಜ್ಞ ಯಾಗಾದಿ ಕರ್ಮಗಳು ಚೆನ್ನಾಗಿ ನಡೆಯಬೇಕು. ದೇವತೆಗಳ ಋಣ ತೀರಿಸುವುದಕ್ಕೆ, ಪಿತೃಗಳ ಪ್ರೀತಿಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಉತ್ತಮವಾದ ಧರ್ಮ ಮಾರ್ಗದಲ್ಲಿ ತಮ್ಮ ಮಕ್ಕಳನ್ನು ಪ್ರಚೋದನೆ ಮಾಡ್ತಾ ಅವರು ಅಧರ್ಮ ಮಾರ್ಗದಲ್ಲಿ ನಡೆಯಬಾರದು, ದುರ್ಜನರ ಸಂಘದಲ್ಲಿ ಇರಬಾರದು, ದುಷ್ಟ ವ್ಯಸನಗಳಿಗೆ ಬಲಿಯಾಗಬಾರದು, ಹರಿಸ್ಮರಣವನ್ನು ಮಾಡಬೇಕು, ಧರ್ಮಾನುಷ್ಠಾನವನ್ನು ಮಾಡಬೇಕು, ಪರೋಪಕಾರವನ್ನು ಮಾಡಬೇಕು, ಶುದ್ಧ ಚಾರಿತ್ರ್ಯ ಸಂಪನ್ನರಾಗಿರಬೇಕು. ಅಂತಹ ಮಕ್ಕಳನ್ನು ನಿರ್ಮಾಣ ಮಾಡುವ ಮೂಲಕ ಆ ತರಹದ ಒಂದು ಸರಿಯಾದ ದೀಕ್ಷೆಯನ್ನು ಮಕ್ಕಳಿಗೆ ಕೊಟ್ಟು ಪಿತೃಗಳ ಋಣದಿಂದಲೂ ಎಲ್ಲರೂ ಮುಕ್ತರಾಗುವಂತೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸಕಲ ಸಜ್ಜನರನ್ನು, ಭಕ್ತರನ್ನು ಅನುಗ್ರಹಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಒಂದು ಸಂದರ್ಭದಲ್ಲಿ ಇಲ್ಲಿಯೇ ಹತ್ತಿರದಲ್ಲಿ ಇರುವಂತಹ ಚಂಜಿ ಎನ್ನುವ ಗ್ರಾಮ, ಅಲ್ಲಿರುವಂತಹ ರಾಜನಿಂದ ಅನಂತಪ್ರಭು ಅವನಿಂದ ವಿಶೇಷವಾಗಿ ಸತ್ಕೃತರಾಗಿ ಅಲ್ಲಿ ಎಷ್ಟೋ ದಿನಗಳ ಕಾಲ ವಾಸವಾಗಿರ್ತಾರೆ. ಉಪದೇಶವನ್ನು ಮಾಡ್ತಾ, ಪಾಠ ಪ್ರವಚನಗಳನ್ನು ಮಾಡ್ತಾ, ಮಂತ್ರೋಪದೇಶ, ವೈಷ್ಣವ ದೀಕ್ಷೆಯನ್ನು ಕೊಡ್ತಾ, ತಪ್ತಮುದ್ರಾಧಾರಣವನ್ನು ಮಾಡಿಸ್ತಾ ಆ ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಒಬ್ಬ ದೊಡ್ಡ ವಿದ್ವಾಂಸರು ಮಧುರೈ ಪಟ್ಟಣದಲ್ಲಿ ವಾಸ ಮಾಡುವ ಬಹಳ ದೊಡ್ಡ ವ್ಯಾಕರಣದ ವಿದ್ವಾಂಸರು, ಪಾತಂಜಲ ಮಹಾಭಾಷ್ಯಕ್ಕೆ ಟೀಕೆಯನ್ನು ಬರೆದಂತಹ ವಿದ್ವಾಂಸ. ಪಾತಂಜಲ ಮಹಾಭಾಷ್ಯವನ್ನು ನಿರರ್ಗಳವಾಗಿ ಪಾಠವನ್ನು ಹೇಳುವ ಮಹಾಪಾಂಡಿತ್ಯವನ್ನು ಪಡೆದವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಂತ ಎಲ್ಲ ಕಡೆಗೆ ಪ್ರಸಿದ್ಧಿಯಾಗಿತ್ತು. ಮಹಾಭಾಷ್ಯವನ್ನು ಅಧ್ಯಯನ ಮಾಡದಿದ್ದರೂ ತಾವೇ ತಮ್ಮ ವ್ಯುತ್ಪತ್ತಿಯ ಬಲದಿಂದ, ಮುಖ್ಯವಾಗಿ ಗುರುಗಳ ಅನುಗ್ರಹದ ಬಲದಿಂದ, ಸತ್ಯನಿಧಿಗಳ ಅನುಗ್ರಹದಿಂದ ಆ ಮಹಾಭಾಷ್ಯದ ಪಾಠವನ್ನು ಹೇಳ್ತಾರೆ ಎನ್ನುವ ಪ್ರಸಿದ್ಧಿಯಾಗಿದೆ. ಇವರ ಉತ್ಕರ್ಷವನ್ನು ಸಹನೆ ಮಾಡಲು ಆಗದೆ ಆ ಮಧುರೈ ಪಟ್ಟಣದ ವಿದ್ವಾಂಸರು ಪತ್ರ ಬರೆಸಿ ಕಳಿಸಿದ್ದಾರೆ. ನೀವು ಬಹಳ ದೊಡ್ಡ ವ್ಯಾಕರಣದ ವಿದ್ವಾಂಸರು, ಪತಂಜಲಿಗಳೇ ಮತ್ತೆ ಅವತಾರ ಮಾಡಿದ್ದಾರೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ಪಾಂಡಿತ್ಯ ಇದೆ ಅಂತ ನಾವು ಕೇಳಿದ್ದೇವೆ.
ನಿಮ್ಮ ಪಾಂಡಿತ್ಯವನ್ನು ಕೇವಲ ದೂರದಿಂದ ಕೇಳಿದ್ದೇವೆ, ಆದರೆ ಪ್ರತ್ಯಕ್ಷವಾಗಿ ಅದನ್ನು ಕಂಡು ನಿಮ್ಮ ಪ್ರವಚನವನ್ನು, ವಾಕ್ಯಾರ್ಥಗಳನ್ನು ಕೇಳಿ ನಿಮಗೆ ವಿಶೇಷವಾಗಿ ಆದರ, ಗೌರವ, ಸನ್ಮಾನಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆದ್ದರಿಂದ ತಾವು ಬರಬೇಕು. ನಾವು ಮಾಡಿದ ಪಾತಂಜಲ ಭಾಷ್ಯದ ಟೀಕೆಯನ್ನು ನೋಡಿ ತಾವು ಅನುಮೋದಿಸಬೇಕು. ಆಗ ನಾನು ಮಾಡಿದ ಪ್ರಯತ್ನ ಸಾರ್ಥಕ ಅನ್ನುವ ರೀತಿಯಲ್ಲಿ ಒಂದು ಪ್ರಾರ್ಥನಾ ಪತ್ರವನ್ನು ಬರೆದು ಕಳಿಸ್ತಾರೆ ವಿದ್ವಾಂಸರು. ಸತ್ಯನಾಥರು ಅವಶ್ಯವಾಗಿ ಅವರು ಬರೆದ ವ್ಯಾಕರಣದ ಗ್ರಂಥವನ್ನು ನಾವು ಪರಾಮರ್ಶೆ ಮಾಡುತ್ತೇವೆ. ನಾವು ವ್ಯಾಕರಣದ ವಾಕ್ಯಾರ್ಥವನ್ನು ಮಾಡುವುದಕ್ಕೆ ಸಿದ್ಧ. ಜೊತೆಗೆ ಮುಖ್ಯವಾಗಿ ಆ ಎಲ್ಲ ಶಬ್ದಶಾಸ್ತ್ರಗಳ ಉಪಯೋಗ ಎದಕ್ಕಾಗಿ, ವೇದಾದಿ ಸಚ್ಚಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಕಲ ವೇದ ಪ್ರತಿಪಾದ್ಯನಾದ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡೋದು. ಆ ಒಂದು ಸದವಕಾಶ ಈಗ ಸಿಕ್ಕಿದೆ. ಮಧುರೈ ಪಟ್ಟಣ, ನೂರಾರು ಜನ ವಿದ್ವಾಂಸರು, ಭಾರೀ ದೊಡ್ಡದಾದಂತಹ ಒಂದು ಕೂಟ, ಅಂತಹ ಪಂಡಿತರ ಕೂಟದ ಮಧ್ಯದಲ್ಲಿ ಹೋಗಿ ಅವರ ಜೊತೆಗೆ ಅತ್ಯಂತ ಸ್ನೇಹ ಸೌಹಾರ್ದಗಳಿಂದ ವಾದ ವಿವಾದಗಳನ್ನು ಮಾಡಿ, ವಾಕ್ಯಾರ್ಥಗಳನ್ನು ಮಾಡಿ ಸಿದ್ಧಾಂತದ ಸ್ಥಾಪನೆ ಮಾಡೋಣ ಅನ್ನುವಂತಹ ಶ್ರೇಷ್ಠವಾದ ಶುಭವಾದ ಸಂಕಲ್ಪವನ್ನು ಮಾಡಿಕೊಂಡು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೊರಡುವ ಆಲೋಚನೆಯನ್ನು ಮಾಡಿದ್ದಾರೆ. ಆ ಚಂಜಿ ಪಟ್ಟಣದ ರಾಜ ಅನಂತಪ್ರಭು ಹಾಗೂ ಅನೇಕ ಹಿರಿಯ ವಿದ್ವಾಂಸರು, ಅನೇಕ ಮಾನ್ಯರಾದ ಗಣ್ಯ ಗೃಹಸ್ಥರು ಎಲ್ಲರೂ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅತ್ಯಂತ ಆಗ್ರಹದಿಂದ ಪ್ರಾರ್ಥನೆ ಮಾಡಿದ್ದಾರೆ, ದಯಮಾಡಿ ತಾವು ಮಧುರೈ ಪಟ್ಟಣಕ್ಕೆ ಹೋಗಬಾರದು. ಇದು ಪ್ರಾಮಾಣಿಕವಾಗಿ ನಿಮ್ಮನ್ನು ಗೌರವಿಸಬೇಕು ಅಂತ ಬರೆದು ಕಳಿಸಿದ ಪತ್ರ ಅಲ್ಲ. ಇದು ಮೇಲ್ನೋಟಕ್ಕೆ ನಿಮಗೆ ಗೌರವ ಮಾಡುತ್ತೇವೆ ಅಂತ ಬರೆದಿದ್ದಾರೆ, ಆದರೆ ನಿಮಗೆ ಅವಮಾನ ಮಾಡೋದಕ್ಕೆ ಕರೆದಿದ್ದಾರೆ, ತಿರಸ್ಕಾರ ಮಾಡೋದಕ್ಕೆ ಕರೆದಿದ್ದಾರೆ. ನಿಮಗೇನು ಬರೋದಿಲ್ಲ ಅಂತ 4 ಜನರ ಮುಂದೆ ಅನಿಸಬೇಕು ಅನ್ನೋ ಪ್ರಯತ್ನ ಇದೆ. ದುರ್ಬುದ್ಧಿ ಇದ್ದವರು ಈ ರೀತಿ ನಿಮಗೆ ಪತ್ರ ಬರೆದು ಮೋಸ ಮಾಡಿದ್ದಾರೆ. ನೀವು ಮೋಸ ಹೋಗಬೇಡಿ. ಬೇಕಾದಷ್ಟು ಚೆನ್ನಾಗಿ ಪ್ರೀತಿಯಿಂದ ಶಾಸ್ತ್ರದ ಚರ್ಚೆಯನ್ನು ಮಾಡುವ ಅನೇಕ ವಿದ್ವಾಂಸರಿದ್ದಾರೆ. ಅವಶ್ಯವಾಗಿ ತಾವು ಹೋಗಬಹುದು, ಚರ್ಚೆ ಮಾಡಬಹುದು, ಸಿದ್ಧಾಂತದ ಸ್ಥಾಪನೆ ಮಾಡಬಹುದು. ಆದರೆ ಇಲ್ಲಿ ಮಾತ್ರ ಪ್ರಾಮಾಣಿಕತೆ ಇಲ್ಲ, ಮೋಸ ಇದೆ, ವಂಚನೆ ಇದೆ. ರಾಜರ ಆಶ್ರಯದಲ್ಲಿ ಇರುವಂತಹ ಆ ವಿದ್ವಾಂಸರು ನಿಮಗೆ ಪತ್ರ ಬರೆದು ಕಳಿಸಿದವರು ಆ ರಾಜರ ಆಶ್ರಯದ ಪೂರ್ಣ ದುರುಪಯೋಗವನ್ನು ಮಾಡಿಕೊಂಡು ನಿಮಗೆ ಅವಮಾನ ಮಾಡಿ ಕಳಿಸುವ ಆಲೋಚನೆ ಮಾಡಿದ್ದಾರೆ. ದಯವಿಟ್ಟು ಹೋಗಬೇಡಿ ಅಂತ ಬೇಕಾದಷ್ಟು ಹೇಳಿದರು. ಸತ್ಯನಾಥರು ಹಿಂದೆ ಹೆಜ್ಜೆ ಹಾಕಲಿಲ್ಲ. ಸಿದ್ಧಾಂತದ ಸ್ಥಾಪನೆ ಮಾಡುವುದಕ್ಕೆ ನಮಗೆ ಆಹ್ವಾನ ಬಂದಾಗ ನಾವು ಹೋಗೋದಿಲ್ಲ ಅನ್ನೋದು ಹೇಗೆ? ಹೆಣ್ಣು ಮಕ್ಕಳಿಗೆ ಅರಶಿನ ಕುಂಕುಮಕ್ಕೆ ಕರೆದರೆ ಬರೋದಿಲ್ಲ ಅಂತ ಹೇಗೆ ಅನ್ನೋದಿಲ್ಲ, ಹಾಗೆ ಸಿದ್ಧಾಂತದ ಸ್ಥಾಪನೆ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ, ವಾಯುದೇವರ ಜೀವೋತ್ತಮತ್ವದ ಸ್ಥಾಪನೆಯನ್ನು ಮಾಡಬೇಕಾಗಿದೆ. ಅಂತಹ ಸಿದ್ಧಾಂತದ ಸ್ಥಾಪನೆ, ಧರ್ಮದ ಸಂಸ್ಥಾಪನೆ ಮಾಡುವಂತಹ ಶ್ರೇಷ್ಠವಾದ ಕಾರ್ಯವನ್ನು ಬಿಟ್ಟು ನಾನಿಲ್ಲಿರೋದಕ್ಕೆ ಸಿದ್ಧನಾಗೋದಿಲ್ಲ, ಹೊರಡೋದು ನಿಶ್ಚಿತ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ನಿಲುವನ್ನು ಹೇಳ್ತಾರೆ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತಃ ಪರತರಂ ನಾಸ್ತಿ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತಹ ತತ್ವ, ಸರ್ವೋತ್ತಮನಾದವನು ನಾನು, ನನ್ನನ್ನು ಬಿಟ್ಟರೆ ಯಾರೂ ಸರ್ವೋತ್ತಮರಲ್ಲ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ ವೇದವಿದೇವ ಚಾಹಂ. ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ನಾನು ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ವೇದಗಳೇ ಹೇಳುತ್ತವೆ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ಒಬ್ಬನೇ ಒಬ್ಬ ನಾರಾಯಣ ಅಂತ. ಅಂತಹ ಸಕಲ ವೇದ ಪ್ರತಿಪಾದ್ಯ ವೇದಾಂತ ಸೂತ್ರಗಳನ್ನು ರಚನೆ ಮಾಡಿಕೊಟ್ಟು
ಉಪದೇಶ ಮಾಡಿ ಪರಮೋಪಕಾರ ಮಾಡಿದಂತಹ ಸ್ವಾಮಿ ಸರ್ವೋತ್ತಮ ಶ್ರೀಹರಿ ನಾರಾಯಣ. ಅಂತಹ ಭಗವಂತನ ಸರ್ವೋತ್ತಮತ್ವವನ್ನು ವೇದಗಳಿಂದ, ಶಾಸ್ತ್ರಗಳಿಂದ, ಇತಿಹಾಸ ಪುರಾಣಗಳಿಂದ, ಭಗವದ್ಗೀತೆಯಿಂದ ಸಮರ್ಥನೆ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಯಾಕೆ ಬೇಡ ಅಂತೀರಿ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೊರಡುವುದಕ್ಕೆ ಸಿದ್ಧರಾಗಿದ್ದಾರೆ. ಗುರುಗಳ ಸ್ಮರಣೆಯನ್ನು ಮಾಡಿದ್ದಾರೆ. ಸತ್ಯನಿಧಿ ತೀರ್ಥರ ಸ್ಮರಣೆಯನ್ನು ಮಾಡಿ ಹೊರಟಿದ್ದಾರೆ. ಹೊರಟು ಸ್ವಲ್ಪೇ ಹೊತ್ತಾಗಿದೆ. ಮಧುರೈ ಇನ್ನೂ ಮುಟ್ಟಿಲ್ಲ. ತಿರುವಣ್ಣಾಮಲೈ ಹತ್ತಿರ ಇದ್ದಾರೆ. ಚಂಜೀಪುರದಿಂದ ಹೊರಟು ಅರುಣಾಚಲ ಕ್ಷೇತ್ರ, ತಿರುವಣ್ಣಾಮಲೈ, ಮಹಾನುಭಾವರಾದಂತಹ ಅಹಂಕಾರ ತತ್ವಾಭಿಮಾನಿಗಳಾದ ಮನೋಭಿಮಾನಿಗಳಾದಂತಹ ರುದ್ರದೇವರ ಸನ್ನಿಧಾನ. ಫಣಿಗಣ ವರಭೂಷಃ ಪಾರ್ವತೀಶ್ಲಾಘ್ಯ ವೇಷಃ ಖಲಜನಕೃತ ರೋಷಃ ಖಂಡಿತಾತ್ಮೀಯ ದೋಷಃ ಸದರುಣ ಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶಃ ಪಾತು ಮಾಂ ಪಾರ್ವತೀಶಃ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಟ್ಟಂತೆ ಅಂತಹ ಶ್ರೇಷ್ಠವಾದ ಕ್ಷೇತ್ರ, ಸಂಸಾರದ ತಾಪತ್ರಯಗಳನ್ನು ಪರಿಹರಿಸುವಂತಹ ಶುದ್ಧವಾದ ತತ್ವಜ್ಞಾನವನ್ನು ನೀಡುವಂತಹ ಮಹಾನುಭಾವರಾದ ರುದ್ರದೇವರ ಕ್ಷೇತ್ರ. ಅಲ್ಲಿ ಬಂದಿದ್ದಾರೆ. ಅಲ್ಲಿ ದರ್ಶನವನ್ನು ಮಾಡಿಕೊಂಡು ರುದ್ರದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡು ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಗೆ ಮುಂದೆ ಸಾಗಿದ್ದಾರೆ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅವರು ಹೇಳುತ್ತಾರೆ, ನಾನು ಹೋಗೋದಿಲ್ಲ ಅಂದರೆ ನಮ್ಮ ಗುರುಗಳ ಮೇಲೆ ನಾನು ವಿಶ್ವಾಸ ಕಡಿಮೆ ಮಾಡಿದಾಗತ್ತೆ ಅಂತಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅಷ್ಟು ಚೆನ್ನಾಗಿ ನನ್ನ ಮೇಲಿದ್ದಾಗ ನಾನು ಯಾಕೆ ಹೆದರಬೇಕು ಅಂತ ಆ ವಿಶ್ವಾಸ ಹೇಗೆ ರಕ್ಷಣೆ ಮಾಡಿದೆ ನೋಡಿ ಅವರನ್ನು. ಇನ್ನೂ ಹೊರಟಿದ್ದಾರೆ. ತಿರುವಣ್ಣಾಮಲೈ ಹತ್ತಿರ ಇದ್ದಾರೆ. ಅಲ್ಲಿಂದ ಹೊರಟು ನಿಂತಾಗ ದಾರಿಯಲ್ಲಿ ಕೆಲವರು ಭೇಟಿಯಾಗಿದ್ದಾರೆ. ಎದುರಿಗೆ ಬರುವವರು ಅವರು ನಮಸ್ಕಾರ ಮಾಡಿ, ತಾವು ದಿಗ್ವಿಜಯ ಮಾಡ್ತಾ ಇದ್ದೀರಿ, ಯಾವ ಪ್ರಾಂತಕ್ಕೆ ದಿಗ್ವಿಜಯ ಮಾಡ್ತಾ ಇದ್ದೀರಿ ನಮಗೆ ತಿಳಿಸಬಹುದಾ? ಯಾವ ಅಭ್ಯಂತರ ಇಲ್ಲ ಅಂದರೆ ತಿಳಿಸ್ಬೋದು ಅಂತ. ಅದರಲ್ಲೇನು ಅಭ್ಯಂತರ ಇದೆ, ಮಧುರೈ ಪಟ್ಟಣಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲಿಂದ ನಮಗೆ ಆಮಂತ್ರಣ ಬಂದಿದೆ, ವಿದ್ವಾಂಸರು ಹೀಗೆ ಪತ್ರ ಬರೆದು ಕಳಿಸಿದ್ದಾರೆ ಹಾಗೆ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೇಳಿದರೆ, ಆ ದಾರಿಯಲ್ಲಿ ಬರುವ ವಿದ್ವಾಂಸರು ಹೇಳ್ತಾರೆ, ಎಲ್ಲಿದೆ, ಯಾವ ವಿದ್ವಾಂಸರು ನಿಮಗೆ ಪತ್ರ ಬರೆದು ಕಳಿಸಿದ್ರಲ್ಲ, ನಿಮಗೆ ಸನ್ಮಾನ ಮಾಡ್ತೇವೆ ಅಂತ ಮೋಸ ಮಾಡಿ ಅವಮಾನ ಮಾಡುವ ಪ್ರಯತ್ನ ಮಾಡಿದ್ರಲ್ಲ, ಷಡ್ಯಂತ್ರವನ್ನು ಮಾಡಿಕೊಂಡಿದ್ರಲ್ಲ, ಯಾವ ರಾಜನ ಆಶ್ರಯದಲ್ಲಿ ಇದ್ದದ್ದಕ್ಕೋಸ್ಕರ ಅವರಿಗೆ ಅಂತಹ ಒಂದು ಅಹಂಕಾರ, ವಂಚನೆ ಮಾಡುವಂತಹ ಒಂದು ಪ್ರವೃತ್ತಿ ಅವರಲ್ಲಿ ಬಂದಿತ್ತೋ, ಆ ರಾಜನಿಗೂ ಅವರಿಗೂ ಭಿನ್ನಾಭಿಪ್ರಾಯಗಳು ಬಂದು ರಾಜ ಅವರ ಎರಡೂ ಕಣ್ಣುಗಳನ್ನು ಕಿತ್ತಿ ಹಾಕಿ ಕಾರಾಗಾರದಲ್ಲಿ ಹಾಕಿದ್ದಾನೆ. ನಿಮ್ಮ ಜೊತೆಗೆ ವಾಕ್ಯಾರ್ಥ ಮಾಡೋದಕ್ಕೆ ಎಲ್ಲಿದ್ದಾರೆ ಅವರು? ಇಲ್ಲ, ಈಗ ಜೈಲಿನೊಳಗಿದ್ದಾರೆ ಅಂತ ನೋಡಿ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮೇಲೆ ಸತ್ಯನಾಥರು ಇಟ್ಟ ವಿಶ್ವಾಸ, ಗುರುಗಳ ಅನುಗ್ರಹ ಇದೆ, ನನಗೇನೂ ಅವಮಾನ ಆಗೋದಿಲ್ಲ, ಸಂಸ್ಥಾನಕ್ಕೂ ಅವಮಾನ ಆಗೋದಿಲ್ಲ, ಒಳ್ಳೆ ಮಾನವೇ ಸಿಗತ್ತೆ ಅಂತ ವಿಶ್ವಾಸದಿಂದ ಹೊರಟಿದ್ದಾರೆ. ಗುರುಗಳು ಹೇಗೆ ಕಾಪಾಡಿದರು ಅಂದರೆ, ನಿಜವಾಗಿ ಇವರನ್ನು ಆಧರಿಸಬೇಕು ಅಂತೇ ಅವರು ಕರೆದಿದ್ದರೆ ಅವರಿಗಿನ್ನೂ ಪ್ರಮೋಷನ್ ಆಗ್ತಾ ಇತ್ತೋ ಏನೋ ಅವರ ಆ ಮಧುರೈ ಅರಮನೆಯಲ್ಲಿ, ಆ ರಾಜನ ಆಸ್ಥಾನದೊಳಗೆ. ಆದರೆ ಗುರುಗಳ ದ್ರೋಹ ಮಾಡುವಂತಹ ದುರ್ಬುದ್ಧಿ ಮನಸ್ಸಿನಲ್ಲಿ ಬಂದದ್ದಕ್ಕೆ ಎರಡೂ ಕಣ್ಣುಗಳನ್ನೇ ಕಳೆದುಕೊಂಡು, ಮರ್ಯಾದೆಯೂ ಇಲ್ಲದಂತೆ
ಕಾರಾಗಾರದಲ್ಲಿ ಜೈಲಿನಲ್ಲಿ ಇರುವಂತಹ ಒಂದು ಪ್ರಸಂಗ ಅವರಿಗೆ ಬಂತು. ಇಲ್ಲಿ ಎರಡನ್ನೂ ನಾವು ಕಾಣಬೇಕು. ಸತ್ಯನಾಥರು ತಮ್ಮ ಗುರುಗಳಾದ ಸತ್ಯನಿಧಿಗಳ ಮೇಲೆ ಮಾಡಿದ ವಿಶ್ವಾಸದ ಫಲ ಸತ್ಯನಾಥರು ಅನುಭವಿಸಿದರು. ಸತ್ಯನಾಥರಂತಹ ಮಹಾಜ್ಞಾನಿಗಳ ಮಹಾತಪಸ್ವಿಗಳ ದ್ರೋಹ ಮಾಡಿಲ್ಲ. ದ್ರೋಹ ಮಾಡುವ ಸಂಕಲ್ಪ ಮಾಡಿದ್ದಕ್ಕೇನೆ, ಆಲೋಚನೆ ಮಾಡಿದ್ದಕ್ಕೇನೆ ಕಣ್ಣುಗಳನ್ನು ಕಳೆದುಕೊಂಡು, ಅಧಿಕಾರವನ್ನು ಕಳೆದುಕೊಂಡು, ಮರ್ಯಾದೆಯನ್ನು ಕಳೆದುಕೊಂಡು ಅತ್ಯಂತ ದಯನೀಯವಾದಂತಹ ಸ್ಥಿತಿಯನ್ನು ಹೊಂದಬೇಕಾಯಿತು. ಇದು ಗುರುದ್ರೋಹದ ಫಲ. ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಎಂದಿಗೂ ಗುರುಗಳ ದ್ರೋಹವನ್ನು ಮಾಡುವ ಆಲೋಚನೆಯನ್ನು ಮಾಡಬಾರದು ಅಂತ ಈ ಮೂಲಕ ನಾವು ತಿಳಿಯಬೇಕು. ಅಂತಹ ಮಹಾ ಶಾಪಾನುಗ್ರಹ ಸಾಮರ್ಥ್ಯ ಇದ್ದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಅಂತಹ ಮಹಾನುಭಾವರ ಚರಿತ್ರೆ, ಅವರ ವ್ಯಕ್ತಿತ್ವ, ಅವರ ತಪಸ್ಸು, ಅವರ ಜ್ಞಾನದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಅನೇಕ ಜನ ಅವರ ಚರಿತ್ರೆಯ ಬಗ್ಗೆ ಹಾಗೆ ಹೀಗೆ ಅಂತ ಮಾತನಾಡಿ ಅಪಲಾಪ ಮಾಡುವಂಥವರಿದ್ದಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ದ್ರೋಹವನ್ನು ಮಾಡುವ ಷಡ್ಯಂತ್ರ ಮಾಡಿದ ವ್ಯಕ್ತಿಗೆ ಯಾವ ರೀತಿಯ ದುರ್ಗತಿ ಆಗಿದೆ, ಅದೇ ತರಹದ ದುರ್ಗತಿ, ಅದೇ ತರಹದ ಅವನತಿ ಆಗುವುದರಲ್ಲಿ ಯಾವ ಸಂಶಯವಿಲ್ಲ. ಎಂದಿಗೂ ಅಂತಹ ಮಹಾನುಭಾವರ ಜ್ಞಾನಿಗಳ ದ್ರೋಹವನ್ನು ಮಾಡಬಾರದು. ಭಕ್ತಿಯನ್ನು ಮಾಡಿ, ಶ್ರದ್ಧೆಯನ್ನು ಮಾಡಿ, ಅವರ ಚರಿತ್ರೆಯನ್ನು ತಿಳಿದು ಅವರ ಸ್ಮರಣೆಯನ್ನು ಮಾಡಿ, ವಿಶೇಷವಾಗಿ ಅವರ ಅನುಗ್ರಹವನ್ನು ಪಡೆಯುವ ಪ್ರಯತ್ನ ಮಾಡಬೇಕೇ ಹೊರತು ದ್ರೋಹವನ್ನು ಮಾಡಬಾರದು ಅನ್ನುವುದನ್ನು ಈ ಮೂಲಕವಾಗಿ ನಾವು ತಿಳಿಯಬೇಕು. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಪಂಚಾಭಿನವಕಾರರು ಅಂತ ಅವರನ್ನು ಕರೆಯೋದು. ಅಭಿನವ ತಾಂಡವ ತರ್ಕಶಾಸ್ತ್ರದ ನಿರಾಕರಣೆಯನ್ನು ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಹಾನುಭಾವರಾದ ವ್ಯಾಸರಾಜರು ತರ್ಕತಾಂಡವ ಗ್ರಂಥದಿಂದ ಮಾಡುತ್ತಾರೆ. ಅತ್ಯದ್ಭುತವಾದ ಗ್ರಂಥ. ತರ್ಕಶಾಸ್ತ್ರವೇ ಬಹಳ ಜಟಿಲವಾದ ಶಾಸ್ತ್ರ. ಅದನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಅಂಥದ್ದು ಆ ತರ್ಕಶಾಸ್ತ್ರವನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಅದರ ಖಂಡನವನ್ನು ಮಾಡಿ ತರ್ಕತಾಂಡವ ಎಂಬ ಗ್ರಂಥವನ್ನು ರಚನೆ ಮಾಡಿದರು ಮಹಾನುಭಾವರು ವ್ಯಾಸರಾಜರು. ಅಂತಹ ಮಹಾನುಭಾವರಾದ ವ್ಯಾಸರಾಜರ ಆ ತರ್ಕತಾಂಡವ ಗ್ರಂಥದ ರಚನೆಯಾದ ಮೇಲೆ ಮತ್ತೆ ಅನೇಕ ನವೀನರು, ಮುಂದೆ ಬಂದ ಅನೇಕ ತಾರ್ಕಿಕರು ಹಾಗೂ ಹಿಂದಿನ ತಾರ್ಕಿಕರು ಮಾಡುವಂತಹ ಆಕ್ಷೇಪಗಳಿಗೆ ಅತ್ಯಂತ ನೂತನವಾದ ರೀತಿಯಲ್ಲಿ ಸಮಾಧಾನವನ್ನು ನೀಡಿ ಆ ತರ್ಕಶಾಸ್ತ್ರದ ಖಂಡನವನ್ನು ಮಾಡಿ ಸತ್ಸಿದ್ಧಾಂತವನ್ನು, ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ. ಅಭಿನವ ತಾಂಡವ ಎಂಬ ಗ್ರಂಥವನ್ನು ರಚನೆ ಮಾಡಿ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅದರಂತೆ ಪ್ರಮಾಣ ಪದ್ಧತಿಗೆ ಅಭಿನವಾಮೃತ ಎಂಬ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಮಧ್ವತಂತ್ರ ಮುಖಮರ್ದನ ಅನ್ನುವಂತಹ ಒಂದು ಗ್ರಂಥವನ್ನು ಅಪ್ಪಯ್ಯ ದೀಕ್ಷಿತರು ರಚನೆ ಮಾಡಿದರೆ ಆ ಗ್ರಂಥಕ್ಕೆ ಉತ್ತರವನ್ನು ಕೊಡುವಂತಹ, ಅದರ ಖಂಡನವನ್ನು ಮಾಡುವಂತಹ ಅಭಿನವ ಗದಾ ಎಂಬ ಶ್ರೇಷ್ಠವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ತತ್ವಪ್ರಕಾಶಿಕ ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿದಂತಹ ಗ್ರಂಥ, ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಅಭಿನವ ಚಂದ್ರಿಕಾ ಎಂಬ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಇಂತಹ ಗ್ರಂಥಗಳ ಪಾಠ ಪ್ರವಚನಗಳನ್ನು ನಿರಂತರವಾಗಿ ಮಾಡುವ ಮಹಾ ಸಾಮರ್ಥ್ಯವನ್ನು ಪಡೆದುಕೊಂಡ ಸತ್ಯಾಭಿನವ ತೀರ್ಥರನ್ನು ಸಿದ್ಧಪಡಿಸಿದ್ದಾರೆ. ಪಾಠವನ್ನು ಹೇಳಿ, ಸನ್ಯಾಸವನ್ನು ನೀಡಿ, ಉತ್ತರಾಧಿಕಾರವನ್ನು ಕೊಟ್ಟು ಸತ್ಯಾಭಿನವರು ಅಂತ ನಾಮಕರಣ ಮಾಡಿದ್ದಾರೆ. ಹೀಗೆ 5 ಅಭಿನವಗಳನ್ನು, 4 ಗ್ರಂಥಗಳು, ಒಬ್ಬರು ಶಿಷ್ಯರು,
ಹೀಗೆ ಪಂಚ ಅಭಿನವಗಳನ್ನು ರಚನೆ ಮಾಡಿದ ಪಂಚಾಭಿನವಕಾರರು ಅಂತ ಪ್ರಸಿದ್ಧರಾದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ವಿಶೇಷ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ. ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡಿ ನಮ್ಮನ್ನು ಉದ್ಧರಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಇಲ್ಲಿ ಬಂದ ಎಲ್ಲ ಭಗವದ್ಭಕ್ತರು, ದೂರದಲ್ಲಿದ್ದು ಶ್ರವಣ ಮಾಡುವ, ಸ್ಮರಣೆ ಮಾಡುವ ಎಲ್ಲ ಭಗವದ್ಭಕ್ತರಿಗೂ ಕೂಡ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಶ್ರೇಷ್ಠವಾದ ಜ್ಞಾನವನ್ನು ನೀಡಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.